ಅಪ್ಪ ಅಮ್ಮ ಅಕ್ಕ ಬರ ಐಶು ಏನಿವೆಲ್ಲ ಇಲ್ಲೇನ್ ಮಾಡ್ತಿದ್ದೀರಾ? ಸುಬ್ಬ ಎದ್ಬಿಟ್ಟ ಆರ್ತಿ 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 ಯಾಕಪ್ಪ? ಇದಪ್ಪ ಹೇಳ್ತೀನಿ, ಬೇಗ ತಗೊಂಬಾರೆ. ಬಂದರಿ. ಆಳ್ ಕಣ್ಣು, ಮೂಳ್ ಕಣ್ಣು, ಪೀಡೆ ಕಣ್ಣು, ಪಿಚಾತಿ ಕಣ್ಣು, ಅಕ್ಕಪಕ್ಕದವ್ರು ಕೆಟ್ಟ ಕಣ್ಣೆಲ್ಲ ನನ್ನ ಮಗಿ ಮೇಲೆ ಬೀಳ್ದೆ ಇರ್ಲಿ. ಹೋಗ್ಯ ತೂತವನು ಹೋಗ್ಯಪ್ಪ. ಅಯ್ಯ ತೂತವನ್ನ ಏನಮ್ಮ ಇವೆಲ್ಲ? ಏನು ಮೆರಿತಾರ ಮರ ಕರ್ಮ ನೋಡೋದಿಕ್ಕೆ. ಅಯ್ಯೋ ಎಷ್ಟು ಕೋಟ್ಯಾಂತರ ಜನ ಕಣ್ಣು ನಿನ್ ಮೇಲೆ ಬಿದ್ದಿದ್ಯೋ, ಎಷ್ಟು ಕೆಟ್ಟ ಕಣ್ ದೃಷ್ಟಿ ನಿನ್ ಮೇಲೆ ಬಿದ್ದಿದ್ಯೋ, ತೆಗಿಬೇಡವಾ ನಾನು ಅದಕ್ಕೆ ದೃಷ್ಟಿ ತೆಗ್ದೆ. ಅಷ್ಟೇ ಅಲ್ಲ ಸುಬ್ಬು, ನೀನ್ ಟಿವಿಲಿ ಬರ್ಬೇಕಾದ್ರೆ ಫೋಟೋ ತಗೊಂಡು ನಾವೆಲ್ಲ ವಾಟ್ಸಪ್ ಸ್ಟೇಟಸ್ ಹಾಕೊಂಡಿದೀವಿ. ನಾನು ಅಪ್ಪ ಅವರು ಎಲ್ಲ ವಾಟ್ಸಪ್ ಗ್ರೂಪ್ಗೂ ಕಳಿಸ್ಬಿಟ್ವಿ. ಮಗನೇ, ಮೊದಲು ಕಣ್ದೃಷ್ಟಿ ಬಿಡೋದು ಮನೆಯವ್ರದ್ದು, ಅದಕ್ಕೆ ನೀನು ಹೇಳ್ತಿದ್ದಾಗ್ಲೇ ದೃಷ್ಟಿ ತೆಗೀನ ಅಂತ ಕಾಯ್ತಾ ಇದ್ವಿ. ಸರಿ ಸರಿಯಪ್ಪ ಮಲ್ಕೋ. ಟಿವಿಲಿ ಬಂದು ಅದೆಷ್ಟು ಆಯಾಸ ಆಗಿದ್ಯೋ ನಿನ್ಗೆ. ಕರ್ಮ ಕರ್ಮ, ಟಿವಿಲಿ ಕಾಣಿಸ್ಕೊಂಡಿದ್ ಮಾತ್ರಕ್ಕೆ ಆಯಾಸ ಆಗುತ್ತೆ, ಕಣ್ ಬೀಳುತ್ತೆ ಅಂತ ಯಾರಮ್ಮ ಹೇಳಿದ್ ನಿಂಗೆ? ಆ ಥರ ಎಲ್ಲ ದೃಷ್ಟಿ ಬೀಳಂಗಿದ್ರೆ ಈ ಸಿನಿಮಾ ಸೀರಿಯಲ್ ಆಕ್ಟ್ ಮಾಡ್ತಾರಲ್ಲ, ಅವ್ರು ದಿನಕ್ಕೆ 1000 ದೃಷ್ಟಿ ತೆಗಿಬೇಕಷ್ಟೇ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣೋ. ನನ್ನ ಮಗನಿಗೆ ಯಾವ ಕೆಟ್ಕೊಂಡು ದೃಷ್ಟಿ ಬೀಳಬಾರ್ದು, ಅದಕ್ಕೆ ತೆಗ್ದಿದ್ ನಾನು. ಸರಿ ಸರಿ, ಕಾಫಿ ತರ್ತೀನಿ ಇರು. ಸುಬ್ಬು ಈ ಕಡೆ ತಿರ್ಗು. ಮಗನೇ, ನಿನ್ನ ಟಿವಿನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ಕಣೋ. ನಿನ್ನ ನೋಡಿ ಮನೆಯವರೆಲ್ಲ ತುಂಬ ಖುಷಿಪಟ್ಟರು. ಹಾಗೆ ಶ್ರಾವಣಿಯಮ್ಮವ್ರ ಕಣ್ಣಲ್ಲಿ ಆ ಸಂತೋಷ ನೋಡಿ ಹಾಲು ಕುಡಿದಷ್ಟು ಸಂತೋಷ ಆಯ್ತು ಕಣೋ. ಅದಕ್ಕೆಲ್ಲ ಕಾರಣ ನೀನೇ ಅಂತ ಗೊತ್ತು ಮಗನೇ. ಅದೇ ಥರ ಅವ್ರನ್ನ ಯಾವುದೇ ತೊಂದರೆ ಬರ್ದಿರೋ ಹಾಗೆ ನೋಡ್ಕೋಬೇಕು. ಶ್ರಾವಣಿಯಮ್ಮವ್ರಿಗೆ ಯಾವತ್ತಿಗೂ ಯಾವ ಕಾರಣಕ್ಕೂ ನೋವಾಗಬಾರ್ದು. ಅವರು 100 ಜನ್ಮಕ್ಕಾಗೋಷ್ಟು ಪುಣ್ಯನ, ಹರಕೆನ, ಹಾರೈಕೆನ ಕಟ್ಕೊಂಡು ಹುಟ್ಟಿರೋ ಮಗು ಅದು. ಅವ್ರು ಯಾವತ್ತೂ ಸಂತೋಷವಾಗಿರ್ಬೇಕು ಮಗನೇ, ಸಂತೋಷವಾಗಿರ್ಬೇಕು. ಚಿಕ್ಕಮ್ಮ, ನಿನ್ನೆ ನಡೆದಿದ್ದೆಲ್ಲ ನೀವೇ ನೋಡಿದ್ರಲ್ಲ, ಈಗಲೂ ಅದನ್ನ ನೆನ್ಸ್ಕೊಂಡ್ರೆ ಕುಂದು ಕುಪ್ಪಳಿಸ್ಬಿಡೋಣ ಅನ್ಸುತ್ತೆ. ನೋಡಿ, ಎದೆ ಬಡಿತ ಜಾಸ್ತಿ ಆಗ್ತಿದೆ. ಈ ಪ್ರಪಂಚದಲ್ಲಿ ನನ್ನಂತ ಅದೃಷ್ಟವಂತ ಯಾರು ಇಲ್ಲ ಅನ್ಸುತ್ತೆ. ಇಷ್ಟು ದಿನ ನಾನು ದುರದೃಷ್ಟವಂತ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ನನ್ನ ಅದೃಷ್ಟ ಬದಲಾಗಿದೆ. ನೀವು ಚಿಕ್ಕಪ್ಪ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀರಲ್ಲ, ಆ ಹಾರೈಕೆ ಸುಳ್ಳು ಆಗ್ಲಿಲ್ಲ ಚಿಕ್ಕಮ್ಮ. ನಾನು ಅವತ್ತು ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡುವಾಗ ನಿಮ್ಗೆ ಹೇಳಿದ್ದೆ ಗೊತ್ತಾ, ಒಂದೇ 1 ತಿಂಗಳಲ್ಲಿ ಇಷ್ಟೆಲ್ಲ ಬದಲಾಗೋಯ್ತು ಅಂತ. ನಿಜವಾಗ್ಲೂ ಬದಲಾಗಿರೋದು ನನ್ನ ಬದುಕು ಚಿಕ್ಕಮ್ಮ. ಇಷ್ಟು ವರ್ಷ ನಾನು ಅನುಭವಿಸಿದ ನೋವೆಲ್ಲ ನನ್ ಮರ್ತೇ ಹೋಗಿದೆ. ನಿನ್ ಮಾತು ನಿಜ ಕಣಮ್ಮ ಶ್ರಾವಣಿ, ನಿನ್ ಬದುಕು ನಿಜವಾಗ್ಲೂ ಬದಲಾಗಿದೆ. ನಿನ್ನ ನೀತಿ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನ್ ಯಾವಾಗ್ಲೂ ಹೇಳ್ತಿದ್ದೆ, ನನ್ನಿಂದ ಅಪ್ಪ ಕೋಪ ಮಾಡ್ಕೊಂಡಿದ್ದಾರೆ, ಅಪ್ಪ ನನ್ನ ಬೈದ್ರು, ನಮ್ಮಪ್ಪಂಗೆ ನಾನು ಬೇಜಾರು ಮಾಡ್ದೆ, ಅಥವಾ ನಮ್ಮಪ್ಪ ಮಾತಾಡ್ತಿಲ್ಲ, ನಾನು ಅವ್ರ ಎದುರುಗಡೆ ಹೋಗಿದ್ದಕ್ಕೆ ಅವ್ರು ಹೊರಗಡೆ ಹೋಗ್ಲಿಲ್ಲ, ಅಪ್ಪ ನಾನು ಅವ್ರ ಜೊತೆ ಊಟ ಮಾಡಕ್ ಹೋದ್ರೆ ಅವ್ರು ಊಟ ಮಾಡ್ತಿರ್ಲಿಲ್ಲ ಅಂತೆಲ್ಲ ವರ್ಷಾನ್ಗಟ್ಲೆ ಹೇಳ್ಕೊಂಡು ಕಣ್ಣೀರಿಡ್ತಿದ್ದೆ. ಆದ್ರೆ ಈಗ ನೀನು ಆಡ್ತಿರೋ ಮಾತುಗಳೇ ಬೇರೆ. ಹೌದಲ್ವಾ? ಅಪ್ಪ ನನಗ್ ಮೆಡಲ್ ಹಾಕಿದ್ರು, ನನಗ್ ಕರೆದು ಮಾತಾಡ್ಸಿದ್ರು, ನನಗ್ ಥ್ಯಾಂಕ್ಸ್ ಹೇಳಿದ್ರು. ನಾನು ನನ್ನ ಕೈಯಾರೆ ಅಪ್ಪಂಗೆ ಊಟ ಮಾಡಿಸ್ದೆ, ಅವ್ರ ಜೊತೆ ಕಾರಲ್ಲಿ ಬಂದೆ. ಚಿಕ್ಕಮ್ಮ, ಈಗಲೂ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ ನೋಡಿ.
ಆದ್ರೆ ಆಗ ಬರ್ತಿದ್ದ ಕಣ್ಣೀರ್ಗೂ ಈಗ ಬರ್ತಿರೋ ಕಣ್ಣೀರ್ಗೂ ತುಂಬಾ ವ್ಯತ್ಯಾಸ ಇದೆ. ನಮ್ಗಾಗೋ ಸಂತೋಷ ಕಣ್ಣಲ್ಲಿ ನೀರ್ ತಂದ್ರೆ ಜೀವನ ಸಾರ್ಥಕ ಅನ್ಸುತ್ತೆ. ನಮ್ಗಾಗೋ ದುಃಖ ಕಣ್ಣಲ್ಲಿ ನೀರ್ ತಂದ್ರೆ ಈ ಜೀವನ ಯಾಕಾದ್ರೂ ಬೇಕು ಅನ್ಸುತ್ತೆ. ಆದ್ರೆ ಈಗ ನನ್ನ ಜೀವನ ಸಾರ್ಥಕ ಅನಿಸ್ತಿದೆ. ಅಕ್ಕ, ಹಾಗಾದ್ರೆ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡು. ಹೌದಲ್ವಾ? ಕೊಡು ಕೊಡು. ಚಿಕ್ಕಮ್ಮ, ನೀವ್ ಹೇಳ್ದಾಗೆ ನನ್ನ ಕ್ಯಾಲೆಂಡರ್ ಫುಲ್ ಕಲರ್ಫುಲ್ ಆಗ್ಬಿಡುತ್ತೆ. ಬಾ. ನಿನ್ನೆ ನಡೆದಿದ್ದನ್ನೆಲ್ಲ ನೆನೆಸ್ಕೊಂಡು ಶ್ರಾವಣಿ ಇಷ್ಟು ಖುಷಿ ಪಡ್ತಾ ಇದ್ದಾಳೆ. ಆದರೆ ಅಣ್ಣ ನಿನ್ನೆ ಹಾಗೆಲ್ಲ ನಡೀತಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾನೆ. ಶ್ರಾವಣಿ ಇಲ್ಲಿ ಎಷ್ಟು ಖುಷಿಯಾಗಿದ್ದಳೋ ಅಣ್ಣ ಅಲ್ಲಿ ಅಷ್ಟೇ ಕೋಪದಲ್ಲಿ ಬೇಜಾರಲ್ಲಿದ್ದಾನೆ. ದೇವ್ರೆ, ಶ್ರಾವಣಿ ಖುಷಿ ಹೀಗೆ ಇರಬೇಕು. ಆದರೆ ಶ್ರಾವಣಿ ಇಷ್ಟು ಸಂಭ್ರಮ ಪಡ್ತಿರೋದನ್ನ ಅಣ್ಣ ಏನಾದರೂ ನೋಡಿದ್ರೆ ಏನು ಹೇಳ್ತಾನೋ ಏನೋ. ರೀ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲಿ ನೋಡಿ, ನಮ್ಮ ಶ್ರಾವಣಿ ಎಷ್ಟು ಖುಷಿಯಾಗಿದ್ದಾಳೆ. ನೀವ್ಯಾಕೆ ಮಂಕ ಕೂತಿದ್ದೀರಾ? ಏನಿಲ್ಲ ವಂದನ, ಅದು ಹಾಂ ನೆನೆ ನಡೀತಲ್ಲ ಪ್ರೆಸ್ ಮೀಟಲ್ಲಿ ಆ ಪ್ರಶ್ನವನು ಅಣ್ಣನ ಯಾಕೆ ಅಷ್ಟೊಂದು ಪ್ರಶ್ನೆಗಳು ಕೇಳ್ದ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಪರವಾಗಿಲ್ಲ ಬಿಡಿ. ಅವನಾಗವನೇ ಭಾವನ್ಗೆ ಆ ಪ್ರಶ್ನೆನ ಕೇಳಿದ್ನ ಅಥವಾ ಯಾರಾದರೂ ಅವನ್ನ ಹಾಗೆ ಕೇಳೋ ಹಾಗೆ ಮಾಡಿದ್ರ ಗೊತ್ತಿಲ್ಲ. ಆದರೆ ಅವನು ಹಾಗೆ ಕೇಳಿದಕ್ಕೆ ತಾನೆ ನಮ್ಮ ಶ್ರಾವಣಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ದು, ಅವಳು ಸಂತೋಷವಾಗಿರೋದು. ಅಣ್ಣ, ನಾನು ತಪ್ಪು ಮಾಡ್ಬಿಟ್ಟೆ ಅಣ್ಣ. ನಿನ್ನ ಹತ್ರ ಈ ವಿಷಯ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನ್ನ ನಂಬಿಕೆನ ನಾನು ಉಳಿಸ್ಕೊಳ್ಳಿಲ್ಲ. ನನ್ಗೇನೇ ಬೇಕಿದ್ರು ನಿನ್ನ ಹತ್ರ ನೇರವಾಗಿ ಧೈರ್ಯವಾಗಿ ಕೇಳ್ತದೆ. ಆದ್ರೆ ಇವತ್ತು ನಿನ್ನ ಹತ್ರ ಕ್ಷಮೆ ಕೇಳಕ್ಕೂ ನನಗೆ ನಾಚಿಕೆ ಆಗ್ತದೆ. ಆದ್ರೆ ಒಂದಂತೂ ನಿಜ ಅಣ್ಣ, ನೀನ್ ತಲೆ ತಗ್ಸೋ ಅಂತ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ನನ್ ವರ್ಧನ ಪ್ರೀತಿಸ್ತಾ ಇರ್ಬೋದು, ಆದ್ರೆ ನಮ್ ಮನ್ಸಲ್ಲೂ ತಪ್ಪು ಯೋಚನೆಗಳು ಬಂದಿಲ್ಲ ಅಣ್ಣ. ನನ್ ನಿನ್ ತಂಗಿ ಅಣ್ಣ, ನಿನ್ಮೇಲೆ ಆಣೆ ಮಾಡಿ ಹೇಳ್ತಾನೆ, ಸತ್ಯವಾಗ್ಲೂ ನನ್ ತಪ್ಪೇಜ ಇಟ್ಟಿಲ್ಲ. ನನ್ನ ಕ್ಷಮೆ ಬಿಡು ಅಣ್ಣ. ತುಂಬ ಪ್ರೀತಿ ಮಾಡ್ತಿದ್ಯಾ ಅವನ? ಆದ್ರೆ ನೀನ್ ಬೇಡ ಅಂದ್ರೆ ಇನ್ಮೇಲೆ ಅವನ ಮುಖನ ನೋಡಲ್ಲ. ಇದು ನಾನೊಬ್ಬನೇ ನಿರ್ಧಾರ ತಗೊಳ್ಳೋ ವಿಷಯ ಅಲ್ಲ. ದೊಡ್ಡವ್ರ ಹತ್ರ ಮಾತಾಡಬೇಕು. ಆ ಮಾತಾಡೋಕ್ಕೆ ಒಂದು ಟೈಮ್ ಅಂತ ಬರಬೇಕಲ್ವಾ? ಒಂದು ಹೆಣ್ಣಿನ ಜೀವನದಲ್ಲಿ ಸಂಗಾತಿ ಎಷ್ಟು ಮುಖ್ಯನೋ ಸ್ವಾಭಿಮಾನನೂ ಅಷ್ಟೇ ಮುಖ್ಯವರ. ಮೊದಲು ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ, ಆಮೇಲೆ ಬೇರೆಯವ್ರ ಜೀವನದಲ್ಲಿ ಕಾಲಿಡೋದ್ರ ಬಗ್ಗೆ ಯೋಚನೆ ಮಾಡು. ಆಗಿದ್ದಾಯ್ತು, ಆದರೆ ಇನ್ಮೇಲೆ ಯಾವತ್ತೂ ನನ್ನಿಂದ ಏನನ್ನೂ ಮುಚ್ಚಿರಬೇಡ. ಕಣ್ಣೋರ್ಸ್ಕೊಂಡು ಹೋಗು.
ಸದ್ಯ ವರನ್ ಹತ್ರ ನೇರವಾಗಿ ಮಾತಾಡಿದ್ದಕ್ಕೆ ಎಲ್ಲ ಸರಿ ಹೋಯ್ತು. ಇಲ್ಲಾಂದರೆ ನನ್ನ ಭಯ, ಅವಳ ಆತಂಕ ಇನ್ನೂ ಜಾಸ್ತಿ ಆಗ್ತಿತ್ತೆ ಹೊರತು ಅದಕ್ಕೆ ಪರಿಹಾರ ಅಂತೂ ಸಿಗ್ತಾ ಇರಲಿಲ್ಲ. ಇದ್ರ ಬಗ್ಗೆ ನೀನು ನನ್ನ ಜೊತೆ ಮಾತಾಡೋದು ತಪ್ಪು. ನಿನಗೆ ಏನು ಅನ್ನಿಸ್ತಿದ್ಯೋ ನೀನು ನೇರವಾಗಿ ಹೋಗಿ ಅವಳ ಹತ್ರನೇ ಕೇಳು, ಅವಳ ಹತ್ರನೇ ಮಾತಾಡು. ಇಷ್ಟೆಲ್ಲ ಶ್ರಾವಣಿ ಮೇಡಮ್ ವರನ್ ಜೊತೆ ಮಾತಾಡೋದಿದ್ದಕ್ಕಾಯ್ತು. ಥ್ಯಾಂಕ್ಸ್ ಮೇಡಮ್. ಇದೇನಿದು, ಶ್ರಾವಣಿ ಮೇಡಮ್ ಬಗ್ಗೆ ಮಾತಾಡಿದಾಗೆಲ್ಲ ಒಂದೇ ಎದುರುಗಡೆ ಇರ್ತಾರೆ, ಇಲ್ಲಾಂದ್ರೆ ಫೋನ್ ಮಾಡ್ತಾರಲ್ಲ. ಹೇಳಿ ಮೇಡಮ್. ಸುಪ್ಪು, ಏನ್ ಗೊತ್ತಾ, ನಾನು ನಿನ್ನೆ ರಾತ್ರಿ ನಿದ್ದೆ ಮಾಡಿದವಳು ಇವತ್ತು ಬೆಳಗ್ಗೆನೆ ಕಂಡ್ಬಿಟ್ಟಿರೋದು. ಒಂದೇ ಒಂದು ನಿಮಿಷನೂ ಎಚ್ಚರ ಆಗಿಲ್ಲ ಗೊತ್ತಾ. ನಿದ್ದೆ ಬರ್ದೆ ಒದ್ದಾಡ್ಲೂ ಇಲ್ಲ. ಇಷ್ಟು ದಿನ ಸರಿಯಾಗಿ ನಿದ್ದೆನೇ ಬರ್ತಾ ಇರ್ಲಿಲ್ಲ. ಒಂದಲ್ಲ ಒಂದು ಯೋಚನೆ ತಲೆಯಲ್ಲಿ ಕೊಳಿತಾನೆ ಇರ್ತಿತ್ತು. ಹಾಗೆಲ್ಲ ಹೇಳ್ಬೇಡಿ ಮೇಡಮ್, ಎಕ್ಸಾಮ್ ಹಾಲಲ್ಲೇ ನಿದ್ದೆ ಹೊಡೆದವ್ರು ನೀವು. ಸುಬ್ಬು, ಸಾರಿ ಹೇಳಿ ಮೇಡಮ್. ಪ್ರತಿದಿನ ಪ್ರತಿ ಕ್ಷಣ ಅಪ್ಪನ ಬಗ್ಗೆ ಕನ್ಸು ಕಾಣ್ತಿದ್ದ ಕಣ್ಗಳಿಗೆ ನಿದ್ದೆನೇ ಬರ್ತಿರ್ಲಿಲ್ಲ ಸುಬ್ಬು. ನಿದ್ದೆ ಬಂದ್ಮೇಲೆ ಬೀಳೋ ಕನ್ಸುಗಳಿಗೂ ನಿದ್ದೆ ಮಾಡಕ್ ಬಿಡದೇ ಇರೋ ಕನ್ಸುಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ನಿನ್ನಿಂದಾಗಿ ನಾನು ಕಂಡಿದ್ದ ಕನ್ಸುಗಳೆಲ್ಲ ನಿಜ ಆಗ್ತಿದೆ ಸುಬ್ಬು. ಆದ್ರೂ ನೆನ್ನೆ ಅಂತೂ ನಾನು ಮರೆಯೋಕ್ಕೆ ಆಗದೆ ಇರೋ ದಿನ ಗೊತ್ತಾ. ನಾನು ಅಪ್ಪನ ಬಗ್ಗೆ ಮನ್ಸು ಬಿಚ್ಚಿ ಮಾತಾಡಿದ್ದು, ನನ್ನ ಕೈಯಾರೆ ಅಪ್ಪಂಗೆ ಊಟ ತಿನ್ಸಿದ್ದು, ಯಪ್ಪ ನನ್ನ ಜೀವನ ಸಾರ್ಥಕ ಅನಿಸ್ತಿದೆ ಸುಬ್ಬು. ಬರೀ ಇಷ್ಟೇ ಅಲ್ಲ ಮೇಡಮ್, ಇನ್ನು ಮುಂದೆ ನೋಡ್ತಾ ಇರಿ, ಯಜಮಾನ್ರೆ ನಿಮ್ಮನ್ನ ನನ್ನ ಮಗಳು ಶ್ರಾವಣಿ ಚಿನ್ನದಂತವಳು ಅಂತ ಹಾಡು ಹೊಗಳ್ತಾರೆ. ಬೋನಸ್ ವಿಷಯದಲ್ಲಿ ನಿಮ್ಮ ಮಾತಿನ ಒಪ್ಕೊಂಡು ನಿಮಗೆ ಥ್ಯಾಂಕ್ಸ್ ಹೇಳಿದ್ರು. ನಿನ್ನೆ ಆಗ್ತಿದ್ದ ಅವಮಾನ ತಪ್ಪಿಸಿ ನೀವು ಮಾತಾಡಿದ್ದಕ್ಕೆ ನಿಮ್ಮನ್ನ ಅಪ್ಕೊಂಡು ನಿಮ್ಮ ಹಣೆಗೆ ಒಂದು ಮುತ್ತು ಕೊಟ್ಟರೆ ಕೊಡ್ಬೋದು ಮೇಡಮ್. ಸುಬ್ಬು, ಹಾಗೇನಾದ್ರೂ ಆಗ್ಬಿಟ್ರೆ ನಿನ್ನ ಹೆಸರಲ್ಲಿ ಅಭಿಮಾನಿ ಸಂಘನೇ ಕಟ್ಬಿಡ್ತೀನಿ ಕಣೋ. ಅಯ್ಯೋ ಮೇಡಮ್, ನೀವು ಒಳ್ಳೆ. ಸರಿ ಈಗ ನನಗೆ ಟೈಮ್ ಇಲ್ಲ. ನೆನ್ನೆ ನಡೆದಿದ್ದ ಪ್ರೋಗ್ರಾಮ್ನ ಸೇವ್ ಮಾಡಿಕೊಂಡು ಅದರಲ್ಲಿ ಒಳ್ಳೊಳ್ಳೆ ಫೋಟೋಸ್ ತೆಗೆದು ಅದನ್ನ ಪ್ರಿಂಟ್ ಕೊಡಬೇಕು. ನಾನು ಆಮೇಲೆ ಮಾತಾಡ್ತೀನಿ ನನ್ನ ಹತ್ರ. ಸರಿ ಮೇಡಮ್. ಸುಬ್ಬು ಒಂದೇ ಒಂದು ನಿಮಿಷ. ಹೇಳಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಮೇಡಮ್. ಬಾಯ್. ಅಯ್ಯಯ್ಯಯ್ಯಯ್ಯ ಸುಂದ್ರು, ಮಗ ಮಿನಿಸ್ಟರ್ ಜೊತೆಗೆ ಟಿವಿಲಿ ಬಂದ ತಕ್ಷಣ ಅವನನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸಿದ್ದು, ಈ ಮನೆಯವರೆಲ್ಲ ಹಾರಾಡಿದ್ದು. ಅಲ್ಲ ಕಣ, ಟಿವಿ ನ್ಯೂಸ್ನಲ್ಲಿ ಕೊಲೆ ಮಾಡಿದವ್ರನ್ನೂ ತೋರಿಸ್ತಾರೆ, ಕಳ್ತನ ಮಾಡಿದವ್ರನ್ನೂ ತೋರಿಸ್ತಾರೆ. ಅದರಲ್ಲಿ ಏನು ದೊಡ್ಡ ಅಸ್ತಿಕೆ ಇದೆಯೋ? ಕರೆಕ್ಟು ಮಮ್ಮಿ. ಈಗಿನ ಕಾಲದಲ್ಲಿ ಟಿವಿ ನ್ಯೂಸಲ್ಲಿ ಬರೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಟಿವಿ ನ್ಯೂಸಲ್ಲಿ ಬರ್ದೇ ಇರೋ ಹಾಗೆ ಜೀವನ ಮಾಡಬೇಕು, ಅದು ದೊಡ್ಡ ವಿಷಯ ಅಲ್ವಾ? ಮತ್ತೆ ಮಿನಿಸ್ಟರ್ ಜೊತೆಗೆ ಹಿಂದೆ ಮುಂದೆ ಓಡಾಡಿದ ತಕ್ಷಣ ಇವನೇನು ಹೀರೋ ಆಗ್ಬಿಡ್ತಾನ? ಅವನೇನೇ ಇದ್ರು ಮಿನಿಸ್ಟ್ರ್ ಮನೆಯಲ್ಲಿ ಚಾಕ್ರಿ ಮಾಡೋನಷ್ಟೇ. ಆ ಮಿನಿಸ್ಟ್ರು ಇವನನ್ನ ಹತ್ರ ಸೇರಿಸ್ತಾರೋ ಇಲ್ಲೋ. ಅವನೇನಿದ್ರು ಅವರು ಹೇಳ್ದಂಗೆ ಕೇಳ್ಕೊಂಡು ಸಂಬಳ ತಗೊಳ್ಳೋ ಆಳು ಈ ಮನೆ ರಾಜ. ಬೀಗ್ರೆ, ಹಾಗಲ್ಲ ನನ್ನ ಮಗನ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಅವನು ಈ ಮನೆಗೆ ರಾಜಾನೇ. ನಮ್ಮ ಮನೇಲಿ ಮೃಷ್ಟನ್ನ ಇಲ್ಲದೆ ಇದ್ರು 3 ಹೊತ್ತು ಗಂಜಿ ಕುಡಿಯೋದು ಅವನು ದುಡ್ದ ದುಡ್ಡಲ್ಲೇ. ನೋಡಿ ಬಿಕ್ತಿವ್ರೆ, ಹಿಂದೆ ಮುಂದೆ ಗೊತ್ತಿಲ್ಲದೆ ನನ್ನ ಮಗನ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಮಿನಿಸ್ಟ್ರೇನೆ ಅವ್ನು ಮಾಡೋ ಕೆಲಸನ, ಅವ್ನ ನಿಯತ್ನ ಅವರೇ ಮೆಚ್ಕೊಂಡಿದ್ದಾರೆ. ಏನು ಮಿನಿಸ್ಟ್ರು ಮೆಚ್ಕೊಂಡಿದ್ದಾರಾ? ಈ ಕಾಗಕ್ಕ ಗುಬ್ಬಕ್ಕ ಕತೆನ ಯಾರಿಗೆ ಹೇಳ್ತೀಯ ವಿಶಾಲು? ವಿಶಾಲು, ಅವರು ಕೋಟ್ಯಾಧೀಶ್ವರರು, ಸಿಕ್ಕಾಪಟ್ಟೆ ಆಸ್ತಿ ಇರೋರು. ಅಂಥವ್ರು ಏನೋ 4 ಮಾತಾಡ್ತಾರೆ, ಮನೆಯಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಮೆಚ್ಕೊಂಡ್ಬಿಟ್ರು ಅನ್ಕೊಳ್ಳೋದು ದಡ್ಡತನ ವಿಶಾಲು. ಹಂಗೆ ಅವರು ಇವನನ್ನು ಮೆಚ್ಕೊಳ್ಳೋದಕ್ಕೆ ಇವನೇನು ಅವ್ರ ಮನೆ ಅಳಿಯನ ಅಲ್ವಾ ಮಗ್ರೆ? ಕರೆಕ್ಟ್ ಮಮ್ಮಿ. ನೀನು ಹೇಳಿದ ಮೇಲೆ ಅದು ವೇದ ವಾಕ್ಯನೇ. ಹಾಗೇನಾದರೂ ಮೆಚ್ಕೊಂಡಿದ್ದಿದ್ರೆ ಪಕ್ಕದಲ್ಲಿ ಕೂರಿಸ್ಕೊಂಡಿರೋರು, ಸೈಡ್ಗೆ ಯಾಕೆ ನಿಲ್ಸಿರೋರು?
ಪಾಯಿಂಟ್ ಟು ಬಿ ನೋಟೆಡ್ ಮಮ್ಮಿ. ಹೋಗ್ಲಿ, ಇವ್ರು ಯಾರಾದರೂ ಹೋಗಿ ಆ ಮಿನಿಸ್ಟ್ರ್ ಮುಂದೆ ತಲೆ ಎತ್ತಿ ಮಾತಾಡಿದ್ದಾರೆ? ಹೋಗ್ಲಿ, ಅವ್ರ ಎದುರಿಗೆ ಸರಿಸಮಾನವಾಗಿ ಕುತ್ಕೊಂಡು ಊಟ ಮಾಡಿದಾರ? ಏನೂ ಇಲ್ಲ. ಮೆರೆಯೋಕೇನು ಕಡಿಮೆ ಇಲ್ಲ. ಮಾಡೋದು ಮನೆ ಆಳಿನ ಕೆಲಸ ಆದರೂ ಮಹಾರಾಜನ ಬಿಲ್ಡಪ್. ಬಾರ ರಾಜ್ಕುಮಾರ್, ಇದ್ದಾರೆ. ರೀ ಅಯ್ಯಮ್ಮ, ನಮ್ಮ ಮಗನ ಬಗ್ಗೆ ಬಾಯಿಗೆ ಬಂದಂಗೆ ಅಷ್ಟು ಮಾತಾಡ್ಕೊಂಡು ಹೋದ್ರು, ಕೇಳಿಸ್ಕೊಂಡು ಸುಮ್ಮನೆ ಇದ್ದೀರಲ್ರಿ. ವಿಶಾಲು, ಕಸ್ತೂರಿಗಿರೋ ಬೆಲೆ ಏನು ಅಂತ ಕತ್ತೆ ಹತ್ರ ವಾದ ಮಾಡಬಾರ್ದು. ಇಂಥವ್ರೆಲ್ಲ ಮಾತಾಡುವಾಗ ಮೌನವಾಗಿರ್ತೀವಲ್ಲ, ಆ ಮೌನ ಭಗವಂತನ ಮುಟ್ಟಿ ಆ ಭಗವಂತ ಒಂದಲ್ಲ ಒಂದು ರೀತಿ ಉತ್ತರ ಕೊಡ್ತಾನೆ. ನೀನೇನು ಯೋಚನೆ ಮಾಡಬೇಡ. ಬಾಣ ಕೂತ್ಕೋ. ಒಂದನ ಕಾಫಿ ತಗೋ. ಮೇಡಮ, ಸುರೇಂದ್ರ, ನಿನ್ನೆ ರಾತ್ರಿ ನಾನು ಸ್ವಲ್ಪ ಕೂಗಾಡ್ಬಿಟ್ಟೆ. ಮನ್ಸಿಗೆ ಹಾಕ್ಕೋಬೇಡ. ಪರವಾಗಿಲ್ಲ ಅಣ್ಣ. ಮನಸ್ಸಲ್ಲಿ ಏನೋ ಒಂಥರ ಕಳವಳ, ಒಂಥರ ಸಿಟ್ಟು. ಈ ಪರಿಸ್ಥಿತಿನಲ್ಲಿ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ. ಅಕ್ಕ ಇಲ್ಲಿ ರೂಮಲ್ಲಿದ್ದಾನೆ. ಅಕ್ಕ, ಅಕ್ಕ, ಏನ್ ವೀರು, ಯಾಕೋ ತುಂಬಾ ಬೇಜಾರಲ್ಲಿರೋ ಹಾಗಿದ್ಯಾ? ನೀನು ನಡೆದಿದ್ದನ್ನೆಲ್ಲ ಟಿ ವಿಲಿ ನೋಡೇ ಇರ್ತೀಯ. ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ವಲ್ಲ ಅಂತ ಬೇಜಾರು. ವೀರು, ಮೀಡಿಯಾದವ್ರ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ ತಾನೆ. ಕೆಲವೊಂದ್ಸಲ ಅವ್ರು ಹಾಗೆ ಮಾತಾಡೋದು. ಪ್ರೆಸ್ದವ್ರು ಮಾತಾಡಿದ್ರಿಂದ ನನಗೇನು ಬೇಜಾರಿಲ್ಲಕ್ಕ. ಆದರೆ ಪರಿಸ್ಥಿತಿಗೆ ಸಿಗಾಕೊಂಡು ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಬೇಜಾರು. ಎಷ್ಟೋ ಸಲ ಅನ್ಕೋತೀನಿ ಅವಳ ನೆರಳು ಕೂಡ ನನ್ನ ಮೇಲೆ ಬೀಳಬಾರದು ಅಂತ. ಆದರೆ ನೆನ್ನೆ ಅವಳೇ ಬಂದು ನನ್ನ ಮುಂದೆ ಅಷ್ಟೆಲ್ಲ ಮಾತಾಡ್ತಿದ್ರು. ನಾನು ಏನು ಮಾಡೋಕ್ಕಾಗದೆ ಸುಮ್ಮನೆ ಕೂತ್ಕೋಬೇಕಾಯ್ತಲ್ಲ, ಅದನ್ನು ಮಾತ್ರ ನನ್ನಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ. ಮನಸ್ಸಿನಲ್ಲಿ ಕೋಪ ಕುದೀತಾ ಇದ್ರು ನಾನು ಸುಮ್ಮನಿರ್ಬೇಕು. ನೆನಪುಗಳು ನನ್ನ ಕುಕ್ಕಿ ಕುಕ್ಕಿ ಜೀವ ತಿಂತಾ ಇದ್ರು ಏನೂ ನಡೆದಿಲ್ಲ ಅನ್ನೋ ಥರ ನಗ್ನಗ್ತಾ ಇರಬೇಕು. ಮನಸ್ಸಿಗೆ ಇಡಿಸ್ಲಿಲ್ಲ ಅಂದರೂ ನಡೀತಾ ಇರೋದನ್ನೆಲ್ಲ ಸಹಿಸ್ಕೊಂಡಿರ್ಬೇಕು. ಆ ಪರಿಸ್ಥಿತಿನಲ್ಲಿ ಈ ಪದವಿ, ಈ ಪಟ್ಟ ಎಲ್ಲ ಬೇಕಿತ್ತ ಅಂತ ಅನಿಸ್ಬಿಡ್ತಕ್ಕ. ಪರವಾಗಿಲ್ಲ, ನಾವು ಮಾಡಿದ ಪ್ಲ್ಯಾನು ಬೇರೆ ಥರನೇ ವರ್ಕ್ ಆಗ್ತಿದೆ. ಮ್ಯಾಡಿ, ನೀನು ಪಟ್ಟ ಕಷ್ಟ ವ್ಯರ್ಥ ಆಗಲ್ಲ. ಮಂತ್ರಿ ಆಗಿದ್ದ ಮಾತ್ರಕ್ಕೆ ಮನಸ್ಸಿಗೆ ವಿರುದ್ಧವಾಗಿ ನಡೀತಾ ಇದ್ದದ್ದನ್ನೆಲ್ಲ ಸಹಿಸ್ಕೊಂಡು ಕಲ್ನಾಗ ಸುಮ್ಮನಿರ್ಬೇಕಲ್ಲಕ್ಕ. ಇದೆಲ್ಲ ನನಗೆ ಬೇಕಿತ್ತ? ಇರು, ನೀನು ಮಂತ್ರಿ ಆಗಿರೋದು ಜನಗಳ ಸೇವೆ ಮಾಡೋದಕ್ಕೆ. ಇದು ನನಗೆ ಸಿಕ್ಕಿರೋ ಒಂದು ದೊಡ್ಡ ಜವಾಬ್ದಾರಿ. ಕೆಲವರು ಸಮಯನ ದುರುಪಯೋಗ ಪಡಿಸ್ಕೋತಾರೆ. ಅದನ್ನೆಲ್ಲ ನೀನು ಮನಸ್ಸಿಗೆ ಹಚ್ಕೊಂಡು ನೊಂದ್ಕೋಬೇಡ. ನೊಂದ್ಕೊಳ್ಳೋದ? ನನಗೆ ಪ್ರಾಣನೇ ಹೋದಂಗಾಯ್ತಕ್ಕ. ಹಳೆ ನೆನಪುಗಳೆಲ್ಲ ಒಟ್ಟಿಗೆ ಸೇರಿ ನನ್ನ ಕುತ್ತಿಗೆ ಸಿಗ್ತಾ ಇದ್ದಂಗಾಯ್ತು. ಅವಳು ತಿನ್ಸ್ತಿದ್ದು ಒಂದೊಂದು ತುತ್ತು ನನಗೆ
ವಿಷ ತಿನ್ನಿಸ್ದಂಗಾಯ್ತಕ್ಕ